ಈ ಸ್ಥಳವು ಯಾವ ವ್ಯಕ್ತಿ ಹೆಸರು ಕೇಳಿದರೆ ಇಡೀ ಸನಾತನ ಧರ್ಮವೇ ಉಬ್ಬಿಸಿ ಗರ್ವ ಪಡುತ್ತದೆಯೋ, ಯಾವ ವ್ಯಕ್ತಿ ಹೆಸರು ಕೇಳಿದರೆ ಇಡೀ ಹಿಂದೂ ಧರ್ಮವೇ ಕೈ ಎತ್ತಿ ಮುಗಿಯುತ್ತದೆಯೋ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಶ್ರೀರಾಮ ನಾಮ ಜಪ ಹರಡುವಂತೆ ಮಾಡಿ ರಾಮನ ಪರಮ ಭಕ್ತ ಅಂಜನಿ ಪುತ್ರ ವಾಯುಪುತ್ರ ಆಂಜನೇಯ ಹುಟ್ಟಿದ ಜನ್ಮಸ್ಥಾನ ಅಂಜನಾದ್ರಿ ಬೆಟ್ಟ. ಈ ಸ್ಥಳವು ಹೊಸಪೇಟೆಯಿಂದ 30 ಕಿಲೋಮೀಟರ್ ದೂರದಲ್ಲಿ ಕಂಡುಬರುವಂಥದ್ದು. ತುಂಗಭದ್ರಾ ನದಿಯ ದಂಡೆಯ ಮೇಲೆ ಎತ್ತರದ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಬಹುದು. ಸುಮಾರು 570 ಮೆಟ್ಟಿಲುಗಳನ್ನು ಒಳಗೊಂಡಿದ್ದು ಪ್ರತಿನಿತ್ಯ ಸಾವಿರಾರು ಭಕ್ತರು ಆಂಜನೇಯ ದರ್ಶನಕ್ಕಾಗಿ ಮೆಟ್ಟಿಲುಗಳನ್ನು ಹತ್ತಿ ದರ್ಶನ ಪಡೆಯುವರು. ಎತ್ತ ನೋಡಿದರತ್ತ ಬೆಟ್ಟ ಗುಡ್ಡಗಳು, ತುಂಗಭದ್ರಾ ನದಿಯ ದಂಡೆಯ ಮೇಲೆ ಹಚ್ಚ ಹಸಿರಾದ ಭತ್ತದ ಪೈರುಗಳು, ರಾಕಿ ಪರ್ವತಗಳು, ಸುಂದರ ಮನಮೋಹಕ ದೃಶ್ಯಗಳು ಕಾಣಬಹುದು. ಹಸಿರುಮಯ ವಾತಾವರಣ ಇವೆಲ್ಲವೂ ಅಂಜನಾದ್ರಿ ಬೆಟ್ಟದ ಸುತ್ತ ಕಂಡುಬರುವಂಥದ್ದು. ಆಂಜನೇಯ ಎನ್ನುವುದು ಅದೊಂದು ಹೆಸರು ಅಲ್ಲ, ಅದೊಂದು ಬೃಹತ್ ಶಕ್ತಿ. ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬಾತ, ಕಿಷ್ಕಿಂಧೆಯ ಸುಗ್ರೀವನ ಆಪ್ತ ಸ್ನೇಹಿತ, ಶ್ರೀರಾಮಚಂದ್ರನ ಪರಮ ಭಕ್ತ. ಲಂಕೆಗೆ ಬೆಂಕಿಯಿಟ್ಟು ಲಂಕೇಶ್ವರ ರಾವಣನನ್ನು ವಿಚಲಿತಗೊಳಿಸಿದ ಲಂಕಾಧೀಶ್ವರನ ಮಣ್ಣು ಮುಕ್ಕಿಸಿದ ಬಜರಂಗ ಬಲಿ, ಲಕ್ಷ್ಮಣನ ಜೀವ ಉಳಿಸುವುದಕ್ಕಾಗಿ ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ಬಂದ ಬಜರಂಗ ಬಲಿ, ಮಹಾನ್ ಶಕ್ತಿಶಾಲಿ. ಆಂಜನೇಯ ಹುಟ್ಟಿದ್ದು ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕವು ಯಾವುದಕ್ಕೂ ಕಡಿಮೆ ಇಲ್ಲ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕಲೆ ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪದ ತವರೂರು, ಶ್ರೀಗಂಧ ಸೌಗಂಧ ತುಂಬಿರುವ ನಾಡು, ಕವಿರನ್ನ ಪೊನ್ನ ಪಂಪರ ನೆಲೆಬೀಡು, ಮುತ್ತು ರತ್ನಗಳ ಅಳೆದು ಮಾರಿದ ವಿಜಯನಗರ ಸಾಮ್ರಾಜ್ಯ ಸುವರ್ಣ ಯುಗ, ಜಗದ್ವಿಖ್ಯಾತ ಕೃಷ್ಣ ದೇವರಾಯರು ಆಳಿದ ನಾಡು, ಕವಿ ಪುಂಗವರ ತವರೂರು. ಅದಕ್ಕೆ ಹೇಳ್ತಾ ಇರೋದು ನಮ್ಮ ನಾಡು ಶ್ರೀಗಂಧದ ನಾಡು, ನಮ್ಮ ಚೆಲುವ ಕನ್ನಡ ನಾಡು. ಹಲೋ ಚಾನಲ್